ಅವ್ರು ಮಾಡಿರ್ತಕ್ಕಂಥದ್ದು ಸರ್ವೆ ಮಾಡಿರ್ತಕ್ಕಂಥದ್ದು ಮೇ 25, ಅದನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದು ಇವತ್ತು. ಈಗ ಅಂದರೆ ಪ್ರಧಾನಮಂತ್ರಿ ಕಚೇರಿನಲ್ಲಿ ಇರ್ತಕ್ಕಂಥವ್ರು ಯಾರು ಗುಣಗಾನ ಮಾಡಿದ್ದಾರೆ, ಹೊಗಳು ಭಟ್ರ ಇದು ಸಂತತಿ ಏನಿದೆ, ಅವರು ಮೋದಿ ಮಾಲಾ ಅಂತ ಪುಸ್ತಕ ಬರೆದವ್ರ ಕೈಲಿ ಸರ್ವೆ ಮಾಡಿಸಿ ಅವ್ರನ್ನೇ ಅವ್ರು ಹೊಗಳಿಸ್ತೋದು ನೋಡಿದಾಗ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಆಘಾತ ಆಗಿದೆ ಅಂತೇಳಿ ನಮ್ಮೆಲ್ಲರ ಭಾವನೆ. ಆದ್ದರಿಂದ ಎಲೆಕ್ಷನ್ ಕಮಿಷನ್ ವಿಚಾರದಲ್ಲಿ ವಿಶ್ವಾಸ ಜನಗಳಿಗೆ ಬರಬೇಕಾದ್ರೆ ನಿಷ್ಪಕ್ಷಪಾತವಾದ ಚುನಾವಣೆ ಆಗಬೇಕು. ಚುನಾವಣೆ ಸಂದರ್ಭದಲ್ಲಿ ಎಲ್ಲರ ಅಕೌಂಟ್ಗೆ 10,000 ಹಾಕಿರ್ತಕ್ಕಂಥದ್ದು ನಾವು ಯಾರೂ ಸಹ ಮರೆತಿಲ್ಲ. ಬಿಹಾರಲ್ಲಿ ಈಗಲೂ ಸಹ ಅಸ್ಸಾಂನ ಮುಖ್ಯಮಂತ್ರಿಗಾಗಲೇ ಹೇಳಿದ್ದಾರೆ 8,000 ನಾವೆಲ್ಲ ಮಹಿಳೆಯರಿಗೆ ಹಾಕ್ತೀವಿ ಅಂತ ಹೇಳಿ. ಒಂದು ರೀತಿಯ ಭ್ರಷ್ಟಾಚಾರ ಚುನಾವಣಾ ಇದರ ಪ್ರಕ್ರಿಯೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇರೋದನ್ನು ಅದನ್ನು ನಿಲ್ಲಿಸಲಿಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಮತ್ತು VVPAT ವೆರಿಫಿಕೇಷನ್ ಅದು ಆಗ್ತಾ ಇಲ್ಲ, ಅಕೌಂಟಬಿಲಿಟಿ ಇಲ್ಲ. ಆದ್ದರಿಂದ ಇದು ಕಾನ್ಫಿಡೆನ್ಸ್ ಸರ್ಟಿಫಿಕೇಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು ಪ್ರಜಾಪ್ರಭುತ್ವದಲ್ಲಿ ಯಾವುದಾದ್ರೂ ಒಂದು ಸರ್ವೆ ಮಾಡಬೇಕಾದ್ರೆ, ಸಮೀಕ್ಷೆ ಮಾಡಬೇಕಾದ್ರೆ ಜನಗಳ ನಂಬಿಕೆನೂ ಬಹಳ ಮುಖ್ಯ. ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ ಅಂತೇಳಿ ನಮ್ಮ ಭಾವನೆ. ಅಲ್ಲ, ಹೊಗಳು ಭಟ್ರ ಕೆಲಸ ಇನ್ನೇನು ಬೇಕಂತ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ಹೊಗಳಿಕೊಳ್ಳಿಕ್ಕೆ, ಮತ್ತೆ ಎಲೆಕ್ಷನ್ ಕಮಿಷನ್ ವಿಶ್ವಾಸವನ್ನು ಕಳ್ಕೊಂಡಿದೆ. ಅದನ್ನ ಪುನಃ ಅದನ್ನ ಒಂದು ನಂಬಿಕೆಯನ್ನ ನಿರ್ಮಾಣ ಮಾಡಲಿಕ್ಕೋಸ್ಕರ ಇವರೊಂದು ಅವ್ರದ್ದೇ ಆದ ಸರ್ವೆಯನ್ನು ಮಾಡ್ತಾರೆ. ಈಗ 102 ಕ್ಷೇತ್ರದಲ್ಲಿ ಅಸೆಂಬ್ಲಿ ಕ್ಷೇತ್ರ 5,000 ಜನ ಆದರೆ ಎಷ್ಟಾಗುತ್ತೆ ಹೇಳಿ. ಅದನ್ನ ಸೆಲೆಕ್ಟಿವ್ ಆಗಿ ಭಾರತೀಯ ಜನತಾ ಪಾರ್ಟಿ ಕಚೇರಿ ಆಫೀಸಲ್ಲಿ ಕೂತ್ಕೊಂಡು ಅಲ್ಲಿ ಯಾರು ಬರ್ತಾರೆ ಅಂಧಭಕ್ತರು, ನರೇಂದ್ರ ಮೋದಿ ಅವರ ಅಂಧಭಕ್ತರು, ಅವ್ರ ಕೈಯಲ್ಲಿ ಕೇಳಿಕೊಂಡು ಅದನ್ನು ವಚನೆ ಮಾಡಿದ್ದಾರೆ ವಿನ ಇದರಲ್ಲಿ ಯಾವುದೇ ರೀತಿಯ ಸತ್ಯಾಂಶ ಇಲ್ಲ. ಈ ಸರ್ವೆ ಮಾಡಿರ್ತಕ್ಕಂಥದ್ದು ನಾಗ್ಪುರ್ ಯೂನಿವರ್ಸಿಟಿ ಸರ್ವೆ ಇದು. ಆದ್ದರಿಂದ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ, ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸರ್ವೆಗಳಿವೆಲ್ಲ. ಈ ಕಾರಣ ಇಷ್ಟೇ, ಡಿಸೆಂಬರ್ 14ನೇ ತಾರೀಕು ನಾವು ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಪ್ರತಿಭಟನೆ ಮಾಡಿದ್ವಿ. ಸುಮಾರು 1 ಲಕ್ಷ ಜನ ಸೇರಿ ಅಲ್ಲಿ ಪ್ರತಿಭಟನೆ ಮಾಡಿದ್ವಿ. ಇಡೀ ದೇಶದಿಂದ ಜನ ಬಂದಿದ್ದರು. ಆ ಜನಬೆಂಬಲ ನೋಡಿ ಗಾಬರಿಯಾಗಿ ಎಲೆಕ್ಷನ್ ಕಮಿಷನ್ ವಿರುದ್ಧ ಇಷ್ಟೊಂದು ಅವಿಶ್ವಾಸ ಇರ್ತಕ್ಕಂಥದ್ದು ಅವ್ರು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಅದಕ್ಕೆ ಅದು ಸರಿಯಲ್ಲ ಅನ್ನೋದನ್ನ ಪ್ರೊಜೆಕ್ಟ್ ಮಾಡಲಿಕ್ಕೆ ಅದೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ವೆ ಹೆಸರಲ್ಲಿ ಎಲೆಕ್ಷನ್ ಕಮಿಷನ್ ಬಹಳ ನಿಷ್ಪಕ್ಷಪಾತವಾಗಿದೆ, ಬಹಳ ಪಾರದರ್ಶಕವಾಗಿ ಮಾಡ್ತಾ ಇದೆ. ಅಲ್ಲಿ ಎಲ್ಲೂ ಸಹ ಭ್ರಷ್ಟಾಚಾರ ಅಥವಾ ಪಕ್ಷಪಾತ ನಡೆದಿಲ್ಲ ಅನ್ನೋದನ್ನು ತೋರಿಸಲಿಕ್ಕೆ ಇದೊಂದು ಆಡಂಬರದ ಸರ್ವೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾವೇನು ಸರ್ವೆ ಮಾಡೋದಿಲ್ಲ, ನಾವು ಜನಗಳ ಹತ್ರ ಹೋಗ್ತಾ ಇದ್ದೀವಿ, ಜನಗಳೇ ಬುದ್ಧಿ ಕಲಿಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.